ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈಗಾಗಲೇ ಡಿ ಸಿಗಳನ್ನ ಸಿ ಒಗಳನ್ನ ಕರೆದು ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಈ ವರ್ಷ ಕಳೆದ ಸಾರಿಗೆ ಹೋಲಿಸ್ಕೊಂಡ್ರೆ ಅದರ 4 ಪಟ್ಟು ಮಳೆಯಾಗಿದೆ ಈಗ ಇಲ್ಲಿವರೆಗೆ ಕೂಡ. ಯಾಕೆಂದರೆ ಆಗುಂಬೆ ಅಲ್ಲಿ ಕೂಡ 50 ಇಂಚು ದಾಟಿರಲಿಲ್ಲ ಹೋದ ವರ್ಷ ಈ ಟೈಮಿಗೆ. ಈಗ 110 ಇಂಚುವರೆಗೂ ಮಳೆಯಾಗಿದೆ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ. ರಸ್ತೆಗಳು ಹಾಳಾಗಿದ್ದಾವೆ. ಕೆಲವು ಕಡೆ ಹಳೆಯ ಬ್ರಿಡ್ಜ್ಗಳು, ಸಣ್ಣ ಸಣ್ಣ ಬ್ರಿಡ್ಜ್ಗಳು, ಫುಟ್ ಬ್ರಿಡ್ಜ್ಗಳು ಬಿದ್ದಿದ್ದಾವೆ. ಅಡಿಕೆ ಮರಗಳು ಬಿದ್ದಿದ್ದಾವೆ. ತೋಟದ ಮೇಲೆ ಕಾಡು ಮರಗಳು ಬಿದ್ದು ತೋಟಕ್ಕೆ ಹಾನಿಯಾಗಿದೆ. ಕೊಳೆ ರೋಗ ಕೂಡ ಬರುವಂಥ ಒಂದು ಅವಕಾಶ ಇದೆ. ಈಗಾಗಲೇ ಇವತ್ತು ನಮಗೆ ನಮ್ಮ ಕೆ ಸಿ ಅವರು ಸತ್ಯನಾರಾಯಣ ಈಗ ಇಲ್ಲಿ ಅವರು ಕೂಡ ವೀಕ್ಷಣೆಗೆ ಹೋಗಿದ್ದಾರೆ. ನಿನ್ನೆ ತಹಸೀಲ್ದಾರ್ ಅವರೆಲ್ಲ ಬಂದು ಇದು ಮಾಡಿದ್ದಾರೆ. ಅದಕ್ಕಾಗಿ ನಾಡ ಕಚೇರಿಯಲ್ಲೂ ಕೂಡ ಒಂದು ಅವ್ರು ಈಗಾಗಲೇ ಏನೇನು ಡ್ಯಾಮೇಜ್ ಆಗಿದೆ ಅದರ ಬಗ್ಗೆ ಪಟ್ಟಿ ಕೂಡ ಅವರು ಮಾಡಿದ್ದಾರೆ. ನಾಡ ಕಚೇರಿ ಉಪ ತಹಸೀಲ್ದಾರರು, ಅವರ ಸಿಬ್ಬಂದಿಗಳು, ವಿ ಎಗಳೆಲ್ಲ ಸೇರಿ ಮಾಡಿದ್ದಾರೆ. ನಾವು ಹೇಳೋಂಥದ್ದು ಎಲ್ಲಿ ಮನೆಗಳಿಗೆ ಹೊಡೆತ ಆಗಿದೆ, ತೋಟಗಳಿಗೆ ಮೇಲೆ ಮರಗಳು ಬಿದ್ದು ಇದಾಗಿದೆ, ಒಂದು ಪಟ್ಟಿ ಮಾಡಿಬಿಟ್ಟು ಸರ್ಕಾರಕ್ಕೆ ಕೊಡುವಂಥದ್ದು ಒಳ್ಳೆಯದು. ಸರ್ಕಾರ ಮಟ್ಟದಲ್ಲಿ ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ತೀರ್ಮಾನ ಮಾಡಿ ಅದಕ್ಕೆ ಏನಾದರೂ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು. ಮತ್ತು ಬೆಳೆ ವಿಮೆ ಈ ತಿಂಗಳು 31ರವರೆಗೂ ಕೂಡ ಅವಕಾಶ ಇದೆ ಬೆಳೆ ವಿಮೆ ಮಾಡೋದಕ್ಕೆ. ಒಂದು ಅಡಿಕೆಗೆ, ಕಾಳುಮೆಣಸಿಗೆ ಮತ್ತು ಇನ್ನೊಂದು ಭತ್ತ ಅಲ್ಲ ಶುಂಠಿ 3ಕ್ಕೆ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ಟೈಮ್ ಇದೆ. ಸಾಲ ತಗೊಂಡವರು ಹೇಗೂ ಮಾಡಲೇಬೇಕು. ಸಾಲ ತಗೊಳ್ಳದೇ ಇದ್ದವರು ಕೂಡ ಡಿ ಸಿ ಸಿ ಬ್ಯಾಂಕಲ್ಲಾಗಲಿ ಅಥವಾ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳಾಗಲಿ ದುಡ್ಡು ಕಟ್ಟೋದಕ್ಕೆ, ಕಂತು ಕಟ್ಟೋದಕ್ಕೆ 31ರವರೆಗೂ ಅವಕಾಶ. ಅದನ್ನು ಕೂಡ ರೈತರು ಉಪಯೋಗಿಸಬೇಕು. ಯಾಕೆಂದರೆ ಮಳೆ ಬಂದರೆ ಅವಕಾಶ ಇದೆ. ಈಗ ವೆದರ್ ಬೇಸ್ಡ್ ಇನ್ಸೂರೆನ್ಸ್ ಅದು ಮಳೆ ಮೇಲೆ, ಅದು ಮಳೆ ಕಡಿಮೆ ಆದರೂ ಬರುತ್ತೆ, ಮಳೆ ಹೆಚ್ಚಾದರೂ ಬರೋಂಥ ಅವಕಾಶ ಇದೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಅದು ಆಟೋಮೆಟಿಕ್ ರೈನ್ ಗೇಜ್ ಸಿಸ್ಟಮ್ ಇಟ್ಟಿದ್ದಾರೆ. ಅದರಿಂದ ರೈತರು ಅದನ್ನು ಕೂಡ ಉಪಯೋಗಿಸ್ಕೊಬೇಕು. ಅದು ಉಪಯೋಗಿಸ್ಕೊಳ್ಳದೆ ಹೋದರೆ ಮತ್ತು ನಾಳೆ ನಂದು ಅಡಿಕೆ ಉದುರ್ತು ಮಾಡ್ತು, ಕೊಳೆ ಬಂದು ಕಾಳುಮೆಣಸು ಉದುರಿದ್ರು ಕೂಡ, ಹಾಗೆ ಶುಂಠಿ ಬಂದು ಈ ಮಳೆ ಜಾಸ್ತಿ ಆದ ಶುಂಠಿ ಕೂಡ ಹೋಗ್ತದೆ. ಆ ಕಾರಣಕ್ಕಾಗಿ ಅದನ್ನು ಮಾಡಬೇಕು. ಮತ್ತು ಅಧಿಕಾರಿಗಳು ಶೀಘ್ರವಾಗಿ ಇದು ಮಾಡಬೇಕು. ಈಗ ನೋಡಿದೆ ನಾನು ಇಲ್ಲಿ ಲೀಕೇಜ್ ನಮ್ಮ 1-2 ವರ್ಷ ಆಗಿದೆ. ನಿರ್ಮಿತಿ ಕೇಂದ್ರದವರು ಇದನ್ನು ಕಟ್ಟಡ ಕಟ್ಟಿದ್ದಾರೆ. ನಮ್ಮ ನಾಡ ಕಚೇರಿ ಕಟ್ಟಡ ಅದು ಸೋರ್ತಾ ಇದೆ. ಅದರಿಂದ ಹಿಂಗೆ ಆಗಬಾರ್ದು. ಈಗ ಹೊಸ ಕಟ್ಟಡಗಳಿಗೆ ಒಂದು ವರ್ಷದೊಳಗೆ ಇವರು ಸೋರೋದಾದರೆ ಮತ್ತು ಅದಕ್ಕೊಂದು ಟೆಕ್ನಿಕಲಿ ಪ್ರಾಬ್ಲಮ್ಮು ಅಥವಾ ಕಳಪೆ ಕಾಮಗಾರಿಯನ್ನು ನೋಡಬೇಕಲ್ಲ. ಅದರೊಂದು ಸುಮ್ಮನೆ ಆಪಾದನೆ ಮಾಡೋವಂಥದ್ದಲ್ಲ. ಇವೆಲ್ಲವೂ ಕೂಡ ಗೊಂದಲ ಆಗಬಾರ್ದು. ಮಳೆ ಇಲ್ಲಿ ಭಾಳ ಮಳೆ, ಆಗುಂಬೆ ಮತ್ತು ಮೇಘನಹಳ್ಳಿ ಅತ್ಯಂತ ಹೆಚ್ಚು ನಮ್ಮ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಮಳೆ ಬೀಳುವಂಥ ಕ್ಷೇತ್ರದಲ್ಲಿ ಕಟ್ಟುವಾಗ ಅತ್ಯಂತ ಜವಾಬ್ದಾರಿಯುತವಾಗಿ ಕಟ್ತಾರೆ. ದುಡ್ಡೆಲ್ಲ ತಗೊಂಡಿರ್ತಾರೆ. ಕೆಲಸ ಕ್ವಾಲಿಟಿ ಮಾಡೋಕ್ಕೆ ಏನು ತೊಂದರೆ ಇವರಿಗೆ. ಆಮೇಲೆ ರಸ್ತೆಗಳು ಅಷ್ಟೇ, ರಸ್ತೆಗಳ ಗುಣಮಟ್ಟ ಅಂದರೆ ಚೆನ್ನಾಗಿ ಮಾಡಿದರೆ ಮಾತ್ರ ಇಲ್ಲೆಲ್ಲ ಈ ಮಳೆಗೆ ಅನುಗುಣವಾಗಿ ಒಂದಷ್ಟು ಹೆಚ್ಚು ತಾಂತ್ರಿಕವಾಗಿ ಪರಿಣಿತಿ ಹೊಂದ್ಕೊಂಡು ಆ ಕ್ವಾಲಿಟಿ ಏನು ಮಾಡಬೇಕು, ಆ ಕ್ವಾಲಿಟಿ ಮಾಡಬೇಕಾಗ್ತದೆ. ಇಲ್ಲಿ ಹೋದರೆ